ಒನ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶವಂತ್. ರಾಜ್ಯದಲ್ಲಿ 250ಕ್ಕೂ ಹೆಚ್ಚು ಮನೆಗಳಿಗೆ ಕನ್ನವನ್ನು ಹಾಕಿದ್ದಂತಹ ರಾಜ್ಯದ ಕುಖ್ಯಾತ ಕಳ್ಳ ವಂಚನೆ ಪ್ರಕರಣವೊಂದು ಅವನ ವಿರುದ್ಧ ದಾಖಲಾಗಿದೆ. ಯಾರು ಆ ಕುಖ್ಯಾತ ಕಳ್ಳ? ಯಾರಿಗೆ ವಂಚನೆ ಮಾಡಿದ್ದಾನೆ? ತಾನು ಕದ್ದಂತಹ ಬಂಗಾರವನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡ್ತೀನಿ ಅಂತೇಳಿ ವ್ಯಕ್ತಿಯವರವನಿಗೆ ಮೋಸವನ್ನು ಮಾಡಿದ್ದಾನೆ ರಾಜ್ಯದ ಕುಖ್ಯಾತ ಕಳ್ಳನೋರ್ವ. ಅದ್ರ ಬಗ್ಗೆ ಒಂದ್ಕಡೆ ನ್ಯೂಸ್ ಸುದ್ದಿಯೊಂದನ್ನು ಬ್ರೇಕ್ ಮಾಡ್ತಿದೆ. ಯಾರು ಆ ಕುಖ್ಯಾತ ಕಳ್ಳ ಅನ್ನೋದನ್ನು ತೋರಿಸ್ತಾ ಹೋಗ್ತೀವಿ. ಇದು ಒಂದ್ಕಡೆ ನ್ಯೂಸ್, ಬ್ರೇಕಿಂಗ್ ನ್ಯೂಸ್. ಕುಖ್ಯಾತ ಕಳ್ಳ ಶಿಗ್ಲಿ ಬಸ್ಯನ ವಿರುದ್ಧ ವಂಚನೆ ಪ್ರಕರಣ ದಾಖಲಾಗಿದೆ. ಕದ್ದ ಬಂಗಾರ ಕಡಿಮೆ ಬೆಲೆಗೆ ಕೊಡ್ತೀನಿ ಅಂತೇಳಿ ವಂಚಿಸಿದ್ದಾನೆ ಸಿಂಗ್ಲಿ ಬಸ್ಯ. ನ್ಯಾಮತಿ ತಾಲೂಕು ಸುರವನ್ನೆ ಗ್ರಾಮದ ಶಿವರಾಜ್ ಅನ್ನುವಂಥವರಿಗೆ ವಂಚನೆಯನ್ನು ಮಾಡಿದ್ದಾನೆ ಸಿಂಗ್ಲಿ ಬಸ್ಯ. ಶಿಕಾರಿಪುರ ತಾಲೂಕು ಈಸೂರು ಗ್ರಾಮದ ಕುಖ್ಯಾತ ಕಳ್ಳ ಸಿಂಗ್ಲಿ ಬಸ್ಯ ಕಡಿಮೆ ಬೆಲೆಗೆ 10 ಗ್ರಾಂ ಚಿನ್ನ ಕೊಡ್ತೀನಿ ಅಂತೇಳಿ ಹಣ ಪಡೆದು ಪರಾರಿಯಾಗಿದ್ದಾನೆ. ಜಗಳೂರಿನಲ್ಲಿ ಗಿರಿವಿ ಇಟ್ಟಿದ್ದೇನೆ ಎಂದು ನಂಬಿಸಿ 60,000 ಹಣವನ್ನು ಪಡೆದು ವಂಚನೆ ಮಾಡಿದ್ದಾನೆ. 60,000 ನಗದು ಪಡೆದು ಪರಾರಿಯಾಗಿದ್ದಾನೆ ಸಿಂಗ್ಲಿ ಬಸ್ಯ. ಕಡಿಮೆ ಬೆಲೆಗೆ ಬಂಗಾರ ಸಿಗುತ್ತೆ ಅಂತ ಮೋಸ ಹೋದ ಶಿವರಾಜ್. ಜಗಳೂರು ಪೊಲೀಸ್ ಠಾಣೆಯಲ್ಲಿ ಸಿಂಗ್ಲಿ ಬಸ್ಯನ ವಿರುದ್ಧ ದೂರು ದಾಖಲಾಗಿದೆ, ವಂಚನೆ ಪ್ರಕರಣ ದಾಖಲಾಗಿದೆ. ಸಿಂಗ್ಲಿ ಬಸ್ಯ ಇದು ಇಡೀ ರಾಜ್ಯದ ಜನರಿಗೆ ಗೊತ್ತಿರುವಂಥ ಹೆಸರು ಇದು. ಯಾಕಂದರೆ ರಾಜ್ಯದ ಸುಮಾರು 250ಕ್ಕೂ ಹೆಚ್ಚು ಮನೆಗಳಿಗೆ ಕನ್ನವನ್ನು ಹಾಕಿದಂಥವನು. ಕಳ್ಳತನ ಪ್ರಕರಣದಲ್ಲಿ ಅನೇಕ ವರ್ಷಗಳ ಕಾಲ ಜೈಲು ವನವಾಸವನ್ನು ಅನುಭವಿಸುವಂಥ ಸಿಂಗ್ಲಿ ಬಸ್ಯ ಈಗ ಮತ್ತೊಂದು ಪ್ರಕರಣದಲ್ಲಿ ಆತನ ವಿರುದ್ಧ ದೂರು ದಾಖಲಾಗಿದೆ. ನ್ಯಾಮತಿ ತಾಲೂಕಿನ ಸುರವನ್ನೆ ಗ್ರಾಮದ ವ್ಯಕ್ತಿಯೋರ್ವನಿಗೆ ಶಿವರಾಜ್ ಅನ್ನುವಂಥ ವ್ಯಕ್ತಿಗೆ ಪರಿಚಯನ ಮಾಡ್ಕೊತಾನೆ. ಆ ವ್ಯಕ್ತಿಯನ್ನು ಪರಿಚಯವನ್ನು ಮಾಡಿಕೊಂಡು ಆ ವ್ಯಕ್ತಿಗೆ ತಾನು ಕದ್ದಂತಹ ಬಂಗಾರವನ್ನು ಕಡಿಮೆ ಬೆಲೆಗೆ ಕೊಡ್ತೀನಿ ಅಂತೇಳಿ, ಕೇವಲ 10 ಗ್ರಾಂ ಬಂಗಾರವನ್ನು 60,000ಕ್ಕೆ ಕೊಡ್ತೀನಿ ಅಂತೇಳಿ ಕರೆದುಕೊಂಡು ಹೋಗಿ ಆ ಒಂದು ವಂಚನೆಯನ್ನು ಮಾಡಿದ್ದಾನೆ ಅಂತೇಳಿ ದಾವಣಗೆರೆಯಲ್ಲಿ ಈತ ಓಡಾಡ್ಕೊಂಡಿದ್ದ ಸಿಂಗ್ಲಿ ಬಸ್ಯ. ದಾವಣಗೆರೆಯಲ್ಲಿ ಓಡಾಡ್ಕೊಂಡಿರೋ ಸಂದರ್ಭದಲ್ಲಿ ಶಾಮನೂರಲ್ಲಿ ಪರಿಚಯ ಆಗ್ತಾನೆ ಶಿವರಾಜ್. ಸುರವನ್ನೆ ಗ್ರಾಮದ ಶಿವರಾಜ್ ಪರಿಚಯ ಆಗ್ತಾನೆ. ಪರಿಚಯದ ಸಂದರ್ಭದಲ್ಲಿ ತಾನು ಸಿಂಗ್ಲಿ ಬಸ್ಯ ಅಂತೇಳಿ ರಾಜ್ಯದ ಕುಖ್ಯಾತ ಕಳ್ಳ, ಇಷ್ಟೆಲ್ಲ ನಾನು ಕಳ್ಳತನ ಮಾಡಿದ್ದೆ, ಇಷ್ಟೆಲ್ಲ ವನವಾಸವನ್ನು ಜೈಲಲ್ಲಿ ಅನುಭವಿಸಿ ಬಂದಿದ್ದೀನಿ ನಾನು, ಎಲ್ಲವನ್ನೂ ಕೂಡ ಹೇಳ್ಕೊಳ್ತಾನೆ. ಆಗ ಶಿವರಾಜ್ ನಂಬ್ತಾರೆ, ಹೌದು ಇವನೊಬ್ಬ ಕಳ್ಳ, ಬಹುಶಃ ಕದ್ದಿರ ಚಿನ್ನ ಇದ್ರೂ ಇರ್ಬೋದು ಅಂತೇಳಿ. ಆ ದುರಾಸೆಗೆ ಬಿದ್ದಂತಹ ಸುರವನ್ನೆ ಗ್ರಾಮದ ಶಿವರಾಜ್ 60,000 ಹಣವನ್ನು ಕೊಡ್ತಾನೆ. ದಾವಣಗೆರೆಯಿಂದ ಜೊತೆಗೆ ಜಗಳೂರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಕಡೆ ಇಬ್ಬರು ಕೂಡ ಮಾತನಾಡಿದ ಸಂದರ್ಭದಲ್ಲಿ, ಇಲ್ಲ ನಾನು ಇಂಥ ಒಂದು ಕಡೆ ಅಂಗಡಿಯಲ್ಲಿ ಗಿರಿವಿ ಇಟ್ಟಿದ್ದೀನಿ ಬಂಗಾರವನ್ನು, ನೀವು 60,000 ಕೊಡಿ, ಈಗ ನಾನು ಹೋಗಿ ಆ ಗಿರಿವಿಯನ್ನು ಇಟ್ಟಿರೋಂಥ ಬಂಗಾರವನ್ನು ಬಿಡಿಸ್ಕೊಂಡ್ಬಂದು ನಿಮಗೆ ಕೊಡ್ತೀನಿ ಅಂತೇಳಿ ಒಂದು ಆಸೆ ಆಮಿಷವನ್ನು ಒಡ್ಡಿ 60,000 ಹಣವನ್ನು ತೆಗೆದುಕೊಂಡು ಅಲ್ಲಿಂದ ಪರಾರಿ ಆಗ್ತಾನೆ. ಸಿಂಗ್ಲಿ ಬಸ್ಯನ ನಂಬರ್ ಏನಿತ್ತು, ಆ ನಂಬರಿಗೆ ಸಾಕಷ್ಟು ಸಲ ಫೋನ್ ಮಾಡ್ತಾನೆ ಶಿವರಾಜ್. ಆದರೆ ಸಿಂಗ್ಲಿ ಬಸ್ಯ ಫೋನ್ ರಿಸೀವ್ ಮಾಡೋದಿಲ್ಲ. ಅಂಥ ಸಂದರ್ಭದಲ್ಲಿ ಮತ್ತೆ ಶಿವರಾಜ್ಗೆ ಗಾಬರಿ ಆದ ತಕ್ಷಣ ಅಲ್ಲಿಯ ಠಾಣೆಗೆ ಹೋಗಿ ಕಂಪ್ಲೇಂಟನ್ನು ಕೊಡಲಿಕ್ಕೆ ಹೋಗ್ತಾರೆ. ಮೂಲತಃ ಶಿವಮೊಗ್ಗ ಶಿಕಾರಿಪುರದವನು ಇವನನ್ನು ಕಾಣಕ್ಕೋಸ್ಕರ ಶಿಕಾರಿಪುರಕ್ಕೆ ಹೋಗಿ ಶಿವರಾಜ್ ಕಂಪ್ಲೇಂಟನ್ನು ಕೊಡ್ತಾರೆ. ಇಂಥ ಈಸೂರು ಗ್ರಾಮದ ಸಿಂಗ್ಲಿ ಬಸ್ಯ ನನಗೆ ವಂಚನೆಯನ್ನು ಮಾಡಿದ್ದಾನೆ, ಕಡಿಮೆ ಬೆಲೆಗೆ ಬಂಗಾರ ಕೊಡ್ತೀನಿ ಅಂತೇಳಿ 60,000 ಹಣವನ್ನು ತೆಗೆದುಕೊಂಡು ಪರಾರಿಯಾಗಿದ್ದಾನೆ ಅಂತೇಳಿ. ನಂತರ ಸಿಂಗ್ಲಿ ಬಸ್ಯ ಫೋನ್ ಮಾಡ್ತಾನೆ ಶಿವರಾಜ್ಗೆ. ಫೋನ್ ಮಾಡಿ, ಇಲ್ಲ ನಾನು ಹಣವನ್ನು ಹಂತವಾಗಿ ನಾನು ನಿಮಗೆ ಫೋನ್ಪೇ ಮುಖಾಂತರ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾನೆ. ಆ ಮೂಲಕ ಶಿವರಾಜ್ಗೆ ಮೋಸ ಮಾಡಿದ್ದಾನೆ ಸಿಂಗ್ಲಿ ಬಸ್ಯ. ರಾಜ್ಯದ ಕುಖ್ಯಾತ ಕಳ್ಳ. ಯಾಕಪ್ಪ ಅಂದರೆ ಸುಮಾರು ಮನೆಗಳಿಗೆ, ನ್ಯಾಯಾಧೀಶರ ಮನೆ ಕೂಡ ಬಿಟ್ಟಿಲ್ಲ, ಪೊಲೀಸರ ಮನೆ ಬಿಟ್ಟಿಲ್ಲ, ಇಂಥವ್ರ ಮನೆ ಅಂತಲ್ಲ, ಸುಮಾರು ಮನೆಗಳಿಗೆ ಕನ್ನ ಹಾಕಿ ಕಳ್ಳತನ ಮಾಡಿ ಸಾಕಷ್ಟು ಕಳ್ಳತನ ಪ್ರಕರಣಗಳಿಗೆ ಸಾಬೀತು ಆಗದೆ ಈಗ ಹೊರಗಡೆ ಇರುವಂಥ ವ್ಯಕ್ತಿ. ಜೈಲಿಂದ ಹೊರಗಡೆ ಬಂದ ಮೇಲೆ ಸಿಂಗ್ಲಿ ಬಸ್ಯ 2016ರಲ್ಲಿ ಒಂದು ಪಾದಯಾತ್ರೆಯನ್ನು ಕೂಡ ಮಾಡ್ತಾನೆ. ಹಾವೇರಿಯಿಂದ ಬೆಂಗಳೂರಿಗೆ ಸೂರಿಗೋಸ್ಕರ ಹೋರಾಟವನ್ನು ಮಾಡ್ತೀನಿ ನಾನು ಅಂತೇಳಿ. ಎಲ್ಲರೂ ಕೂಡ ಕ್ಷಮೆಯನ್ನು ಕೋರ್ತಾನೆ. ನಾನು ನಿಮ್ಮ ಮನೆಗಳೇ ಕಳ್ತನ ಮಾಡಿದ್ದೆ, ಈಗೆಲ್ಲ ಬಿಟ್ಟಿದ್ದೀನಿ, ನಾನು ಚೆನ್ನಾಗಿದ್ದೀನಿ, ನನಗೆ ಸಪೋರ್ಟ್ ಮಾಡಿ ಅಂತೇಳಿ ಬೆಂಬಲವನ್ನು ಕೂಡ ಕೇಳ್ತಾನೆ ಸಿಂಗ್ಲಿ ಬಸ್ಯ. ಆದರೆ ಒಂದು ಆ ಅನುಭವ ಇಷ್ಟು ವರ್ಷ ಮಾಡುವಂಥ ಆ ಕೃತ್ಯವನ್ನು ಬಿಡಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಮತ್ತೊಬ್ಬ ವ್ಯಕ್ತಿಗೆ ಮೋಸವನ್ನು ಮಾಡಿ 60,000 ರೂಪಾಯಿ ವಂಚನೆಯನ್ನು ಮಾಡಿದ್ದಾನೆ. ಈಗ ಸಿಂಗ್ಲಿ ಬಸ್ಯನ ವಿರುದ್ಧ ಪ್ರಕರಣ ಜಗಳೂರು ಪೊಲೀಸ್ ಠಾಣೆಗೆ ವರ್ಗಾವಣೆ ಇದೆ. ಶಿಕಾರಿಪುರದ ಠಾಣೆಯಿಂದ ಜಗಳೂರು ಪೊಲೀಸ್ ಠಾಣೆಗೆ ಪ್ರಕರಣ ವರ್ಗಾವಣೆ ಆಗಿದೆ. ಯಾಕಂದರೆ ಘಟನೆ ನಡೆದಿದ್ದು ಜಗಳೂರು ತಾಲೂಕಿನಲ್ಲಿ ಅನ್ನೋ ಕಾರಣಕ್ಕೋಸ್ಕರ ಜಗಳೂರು ಪೊಲೀಸ್ನವರು ಸಿಂಗ್ಲಿ ಬಸ್ಯನ ಹಿಡಿಯೋದಕ್ಕೆ 420 ಕೇಸ್ ಇದು ಎಗೇನು ಬರ್ತಾನೆ, ಮತ್ತು ಬೇಲ್ ತೆಗೆದುಕೊಳ್ತಾನೆ, ಹೊರಗಡೆ ಬರ್ತಾನೆ. ಅಂದರೆ ನಮ್ಮ ಕಾನೂನು ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದು. ಕಳ್ಳತನ ಪ್ರಕರಣಗಳಲ್ಲಿ ಬಹುಬೇಗ ಬೇಲ್ ಆಗುತ್ತೆ, ಹೊರಗಡೆ ಬರ್ತಾರೆ, ಮತ್ತೆ ಅದೇ ರೀತಿ ಕಳ್ಳತನ ಪ್ರಕರಣವನ್ನು ಮುಂದುವರಿಸ್ತಾ ಹೋಗ್ತಾರೆ. ಯಾಕಂದರೆ ಸಿಂಗ್ಲಿ ಬಸ್ಯ ಹೇಳಿದಲ್ಲಿ 250ಕ್ಕೂ ಹೆಚ್ಚು ಪ್ರಕರಣಗಳಿರೋದು, 250ಕ್ಕೂ ಹೆಚ್ಚು ಮನೆಗಳಿಗೆ ಕನ್ನ ಹಾಕಿರುವಂಥದ್ದು. ಅಂಥ ವ್ಯಕ್ತಿ ಇವತ್ತು ಆರಾಮಾಗಿ ಸೊಸೈಟಿಯಲ್ಲಿ ನಮ್ಮ ಜೊತೆ ಓಡಾಡ್ಕೊಂಡು ನಿಮ್ಮಂಥವ್ರನ್ನ ಮೋಸ ಮಾಡ್ತಾ ಇದ್ದಾನೆ ಅಂದರೆ ಕಾನೂನಲ್ಲಿ ಯಾವ ರೀತಿಯಾಗಿ ಅವರಿಗೆ ರಕ್ಷಣೆ ಇದೆ ಅಂತೇಳಿ ತಿಳ್ಕೊಳ್ಬೇಕಾಗುತ್ತೆ. ಇದು ಸಿಂಗ್ಲಿ ಬಸ್ಯನಿಗೆ ಸಂಬಂಧಪಟ್ಟಂಥ ಸ್ಟೋರಿ. ಮತ್ತೊಂದು ಸ್ಟೋರಿ ಜೊತೆಗೆ ಬರ್ತೀನಿ, ಎಲ್ಲರೂ ನೋಡ್ತಾರೆ ಒನ್ ಕನ್ನಡ ನ್ಯೂಸ್.